ಮಳಿಯರ್ರಿ ಬೆಳಗಾವಿ ಜಿಲ್ಲಾ ನಮ್ಮ ಊರೊಳಗೆ ಒಂದು ದಾಬಾ ಅನ್ನುವಂಥ ಒಂದು ದಾಬಾ ಅಂತೇಳಿ ಒಂದು ಮಾರ್ಗದರ್ಶನ ಒಂದು ಬಂದಲ್ಲಿ ತಳವನ್ನು ಮಾಡಿ ಈಗ ಅವರು ಬಾರ್ ಅಂಗಡಿ ಇದನ್ನ ಮಾಡಿದ್ದಾರೆ ಸರ. ಈಗ ಬಾರ್ ಅಂಗಡಿ ಒಳಗೆ ಅಷ್ಟ ಮುದುಕರು ಏನೋ ಸಣ್ಣವರು ವಯಸ್ಸು ಬ್ಯಾಸರದವ್ರು ಹೋಗಿದ್ರು ಸರ್. ಇತ್ತಿತ್ಲ 7 ವರ್ಷ ಅದು ನಡೆದ 7 ವರ್ಷ ಆತ್ರ ಸರ. ಅದು ಜಗೇನವ್ರ ಹೆಸರಿಲ್ಲ, ಯಾವ ಕೊಟ್ಟ ನಾವು ನಮ್ಗೆ ಗುರ್ತು ಇಲ್ಲ, ಗ್ರಾಮ ಪಂಚಾಯತಿ ಅದಕ್ಕೆ ಹುಕುಮು ಇಲ್ಲ, ಅವ್ರ ಗ್ರಾಮ ಪಂಚಾಯತ್ ತರವನು ಕೊಟ್ಟಿಲ್ಲ. ಅದನ್ನ ಬಂದು ಅವ್ರು ಅದನ್ನ ನಾಟಕ ಹುಡ್ಕೊಂಡು ಕುಂತಾರ, ಒಂದು ಅಂಗಡಿ ಹುಡ್ಕೊಂಡಂಗೆ. ನಮಸ್ಕಾರ, ಸದಾನ್ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ ಧಾಬಾಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಧಾಬಾಗಳಲ್ಲಿ ಅಕ್ರಮವಾಗಿ ಸರಾಯಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಹುದಲಿ ಗ್ರಾಮದ್ದು ಒಂದು ಹೇಳಿದ್ದು ರೇಡ್ ಮಾಡಿದರು. ಆದರೆ ಧಾಬಾಗಳಲ್ಲಿ ರೇಡ್ ಮಾಡೋದು ಭಾಳ ಕಡಿಮೆ. ಯಾಕಂದರೆ ಎಕ್ಸೈಸ್ ಅವ್ರಿಗೆ ಎಂಟ್ರಿ ಇರ್ತೈತಿ, ಪೊಲೀಸ್ರಿಗೆ ಎಂಟ್ರಿ ಇರ್ತೈತಿ, ಮತ್ತು ಪೊಲೀಸ್ ಆಫೀಸರ್ಸ ಏನಾದರೂ ಊಟ ಕಟ್ಕೊಂಡು ಬೇಕಾದ್ರೆ ಅಲ್ಲಿ ಫ್ರೀದಾಗ ಕಟ್ಕೊಂಡು ಹೋಗ್ತಾರೆ. ಇಲ್ಲಿ ಹಳ್ಳಿಗರಿಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ತೊಂದರೆ ಆಗ್ತಾಯಿದೆ, ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಏನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಗೋದಾಂಪುರ ಗ್ರಾಮದ ಏನು ಮಹಿಳೆಯರು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಕಳೆದ 7 ವರ್ಷಗಳಿಂದ ಇಲ್ಲಿ ಧಾಬಾ ಇತ್ತು. ಆದರೆ ಈಗ ಧಾಬಾದ ಒಳಗಡೆನೆ ಸರಾಯಿ ಅಂಗಡಿ ಲೈಸೆನ್ಸ್ ತೆಗೆದುಕೊಂಡು ಸರಾಯನ್ನು ಮಾರ್ತಾಯಿದ್ದಾರೆ, ಕಲಾಲ್ ಎಂಬವ್ರು ಮಾರ್ತಾಯಿದ್ದಾರೆ. ಹೀಗಾಗಿ ಇಲ್ಲಿ ಹೆಣ್ಮಕ್ಳಿಗೆ ಅಡ್ಡಾಡಲಿಕ್ಕೆ ಆಗ್ತಾಯಿಲ್ಲ. ಎಲ್ಲ ಯುವಕರು ಮತ್ತು ಮುದುಕರು ಕೂಡ ಅಲ್ಲಿ ಸರಾಯಿ ದಾಸರಾಗಿದ್ದಾರೆ. ನಮ್ಮೂರಲ್ಲಿ ಬೇಡವೇ ಬೇಡ, ನೀವು ಕಿತ್ಕೊಂಡು ಹೋಗದೆ ಇದ್ದರೆ ನಾವು ದೊಡ್ಡ ಉಗ್ರ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೇವಂತ ಮಹಿಳೆಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗ್ರಹ ಮಾಡಿದ್ದಾರೆ. ಅಲ್ಲಿ ವಿಶೇಷ ಅಂತಂದರೆ ಆ ಗ್ರಾಮ ಪಂಚಾಯತಿ ಲೈಸೆನ್ಸ್ ಕೂಡ ಇವರು ಪಡೆದಿದ್ದಿಲ್ಲ. ಆದಾಯ ಹೆಚ್ಚಾಗಬೇಕಾದ್ರೆ ಗ್ರಾಮ ಪಂಚಾಯತಿಗೆ ಲೈಸೆನ್ಸ್ ಪಡಲೇಬೇಕು. ಅದರ ಯಾವುದೇ ಆದೇಶವನ್ನು ಪಾಲಿಸಿದೆ ಇವರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದನ್ನು ಬಂದ್ ಮಾಡಬೇಕಂತೇಳಿ ಮಹಿಳೆಯರು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಈಗ ಏನಾಗೈತಂದ್ರೆ ಮೊದಲಷ್ಟೇ ಒಂದು ಸ್ವಲ್ಪ ಏನೋ ವಯಸ್ಸು ಹೋದವ್ರು ಹೋಗಿ ಬರ್ತಿದ್ರು ಸರ. ಈಗ ಏನಾಗೈತಂದ್ರೆ 18ರಿಂದ 20 ವಯಸ್ಸ 30 ವಯಸ್ಸ ಅದ್ರ ಒಳಗೆ 25 ಎಲ್ಲರಿಗೂ ಅಲ್ಲಿ ದಾಬಾಕ್ ಹೋಗ್ತಾರೆ. ಹೋಗಿ ಏನು ಮಾಡ್ತಾರು, ಹೆಣ್ಣು ಕೇಳಕ್ಕೆ ಹೋಕ್ಕೋ, ನಿನ್ನ ಮಗ ಸೆರೆ ಕುಡ್ಲ ಅಂತ ಕೇಳ್ತಾರೆ ಸರ್. ಅವರು ಏನವ ಹೊರಗಡೆ ಇರ್ತಾರೆ, ನಮ್ಗೇನು ಗುರ್ತಿರೋದಿಲ್ಲ ಅಂತ ನಾವು ಒಂದು ಹಾದಿ ಹೇಳ್ತೇವೆ. ಅವ್ ಏನು ಮಾಡಿರ್ತಾನು, ಹೊರಗಡೆ ಮಂದಿ ಎಲ್ಲ ಗುರ್ತಾಗಿರ್ತಾರೆ ಸೆರೆ ಕುಡಿದು. ಆತ್ ಬಮ್ಮ ನಾವು ಸೆರೆ ಕುಡಿಯೋ ಕೊಡುದಿಲ್ಲ, ಹೋಗ್ಬಿಡ ಅಂತ ಹೇಳ್ತಾರೆ. ಹಂಗೆ 10 ವರ್ಷ 20 ವರ್ಷ 30 ವರ್ಷ ಆದವು ಹೆಣ್ಣು ಕೊಡೋದಿಲ್ಲ. ಇವು ಹೆಚ್ಚ ಮಾಡ್ತಾನ, ಏನಕ್ಕನು ಹೆಣ್ಣು ಕೊಡೋದಿಲ್ಲ, ಮಕ್ಕಳನ್ನು ಹಿಡಿದಿಲ್ಲ, ತಾಯಿ ತಂದೆ ಆಸೆನೂ ತೀರಿಸೋದಿಲ್ಲ, ಸತ್ತು ಹೋಗ್ಬಿಡ್ತಾನೆ. ಮತ್ತೇನು ಮಾಡೋದು, ಮಯಾಗ ತೊಂದ್ರಿ ನೀ ರೊಕ್ಕ ಕೊಡವ, ಮತ್ತು ನೀ ಅಲ್ಲಿ ಇಟ್ಟಿದ್ದು ಕೊಡ, ಗೃಹಲಕ್ಷ್ಮಿ ಬಂದಾವ ಕೊಡ, ನೀನು ಪಗಾರ ಬಂದದ್ದು ಕೊಡ, ಏನು ತಿಂಗಿ ದುಡ್ದು ಬಂದಿ ಕೊಡ, ಎಲ್ಲ ಚಾಲು ಮಾಡ್ತಾರ. ಚೇಂಜ್ಕಂದ್ರೆ ಹೋರಾಟ 4 ಮಂದಿ ಕೂದಾರಿ ಕೊಡಂತಾರ, 4 ಮಂದಿ ಬಾಜುಕ್ನವ್ರು ಹೇಳಾಕ್ ಬರ್ತಾರ. ನಿಮ್ಮ ಮನ್ಯಾಗ ಸುದ್ದದ ಅಂತ ನಮ್ಮನ್ನ ಕೇಳ್ತಾರ. ಅವ್ರು ನಮ್ಮ ಮನ್ಯಾಗೂ ಸುದ್ದ ಇರಲ್ಲ, ನಾವು ಹಿರಿಯತನ ಹೇಳಾಕು ಹೋಗುದಿಲ್ಲ ಯಾರು ಒಬ್ಬಕ್ಕೊಬ್ರ. ಕಾಳ ಮಾಡ್ತಾರ, ಜ್ವಾಳ ಮಾಡ್ತಾರ, ಸಾಬನ್ ಪುಡಿ ಮೊದಲಾಗಿ ಮಾಡ್ತಾರ. ಏನದು ಅವ್ರಿಗೆ ಹೆಂಡ್ರ ಇಲ್ದಾಗ ಏನು ಸಿಗ್ತದ ಅಂತ ಮಾಡ್ತಾರ. ಇವರು ಬಾಂಡೆ ಜ್ವಾಡ್ನಿ ಹಂಡೆ ಓದ್ತಾರ, ನಮ್ಮ ಮನ್ಯಾಗ ಕೊಡ ಓದ್ತಾರ, ಬೈಕ್ ಒತ್ತಿ ಇಟ್ಟಾನ. ನಮ್ಮ ಮನೆ ಒಳಗೆ ಈ ಸದ್ಯ ಐತಿಗ ನ್ಯಾಯ. ಅವ್ರ ಇಟ್ಕೊಂಡಿಲ್ಲ ಅಂತಾರ, ಮಾರಾಕ್ ಹೋದಾರ ನಾವು ತಗೊಂಡಿಲ್ಲ ಅಂತಾರ. ಆ 1000 ಕೊಟ್ರ ಅವ್ರು 2000 ಹೇಳತ್ತಾರ. ಈ ಸದ್ಯ ಐತಿಗ ಅವಾಗ ನಿಂದ್ರಾಕ್ ಜಿಗಟ್ಟಿಲ್ಲ. ಏತ್ ಕೊಡ್ತಾಳ ಅವ್ನ 2 ಚಪ್ಪಾಯಿ ಕೊಟ್ರ ಒಂದು ರೊಟ್ಟಿ ಕೊಡ್ತಾಳ. ಕಿಡ್ನಿ ಬಾರ ಲಿವರ್ ಬಾರ್ ಬಂದಾವ, ಬಾರ ಆಗ್ಬೇಕ, ಆಗಲ್ಲೇ ಬೇಕ್ರದ. ಆದ್ರೆ ಇವ್ರು ಏನ್ ಮಾಡ್ತಾರು, ಇವ್ರು ನಡಿ ಅಂತ ಮ್ಯಾಲಕ್ ಹೋದ್ಬಿಡ್ಲೆ ಇವ್ರು ಕಟ್ಕೊಂಡ್ ಹೋಗಾರ ದುಡಿಯಾಕ. ಅತ್ತಿ ಮಾವ ಯಾರ ಮನೆಗೆ ಹೋಗುದವ್ರು ಊಟಕ್ಕ ನಾನ್ ನೋಡುದಿಲ್ಲ. ನೀನ್ ಗಂಡ ಮಗ ನಮ್ಗೆ ಏನ್ ಮಾಡಿಲ್ಲ, ಕುಡ್ದು ಹೋಗ್ಯಾನ ಅವ್ನು ಕೇಳೋಗ ಕುನಿಗೆ ಹೋಗ್ಯ 4 ಗಟ್ಟಿಗಳು ಹಾಕ್ಲಿ ಅಂತಾರಿ ಸರ್ ಅವ್ರ. ಅದನ್ನ ಏನು ಮಾಡಾಕ ಬರೋದಿಲ್ಲ. ಅದ್ರ ನಮ್ಮ ಮಕ್ಕಳ ನಮ್ಮ ತಾಂದೊಳಗಿಲ್ಲ. ಅದಕ್ಕೆ ನಮ್ಮ ಹೆಸರು ಶಿವಕ್ಕ ಪಕ್ಕಿರಪ್ಪ ಮಿನ್ಕಿರಿ. ಆದ್ರೆ ನಮ್ದು ಊರು ಕೊದಂಪುರ. ನಮ್ಮ ಯಜಮಾನ್ರು 25 ವಯಸ್ಸಿನಾಗ ಕುಡಿದು ಎಲ್ಲ ತೀರ್ಕೊಂಡ್ರಿ. ನನಗೆ ಸಣ್ಣ 3 ಹೆಣ್ಣು ಮಕ್ಕಳನ್ನ ಈಗ ಜೀವನ ಹೆಂಗೆ ಮಾಡೋದು. ಈಗ ನಮ್ಮ ಊರಾಗ ಅದ ದಾಬಾದಿಂದ ಎಲ್ಲ ನಮ್ಮ ಊರಿಂದ ಬಿಟ್ಟು ಹೋದ್ರೆ ನಮ್ಮ ಊರು ಸ್ವಸ್ಥರೆಲ್ಲ ಆರಾಮಿರ್ತೇವು. ನಾವು ಏನು ಮಾಡಿದ್ರು ಅದನ್ನ ಒಟ್ಟು ಅಲ್ಲಿ ನಮ್ಮ ಊರಾಗ ಇರಬಾರ್ದು. ಅದ ಬೇಕಾದ್ರೆ ಬೇರೆ ಕಡೆ ಎಲ್ಲಾರು ಇಟ್ಕೋರು. ನಾವು ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ಹೇಳ್ತೇವೆ, ನಮ್ಮ ಊರಿಂದ ಅದನ್ನ ಒಟ್ಟ ಸ್ಥಳಾಂತರಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೋತೀವಿ. ಫಸ್ಟ್ ದಾಬಾ ಐತ್ರಿ, ಆಮೇಲೆ ಬಾರ್ ಮಾಡ್ಕೊಂಡಾರ. ಈಗ ರೋಡ್ ಒಳಗೆ ಬಾಜುಕ್ ನಾವು ಹೊಲಕತಿ ಹೋಗುತ್ನಾಗ ಎಲ್ಲೂ ಯಾರು ಹೆಂಗಸರಲ್ಲಿ ಏನು ದಾಟ್ ಹೋಗದಂಗ ಆಗೈತಿ. ಒಟ್ಟ ಹೊಲಸ ಒಟ್ಟ ಅಲ್ಲಿ ಹರಿದ ಹೆಣ್ಮಕ್ಳಂದ ದಾಟೋದು ಅನ್ನೋದು ಕಠಿಣ ಆಗ್ಬಿಟ್ಟೈತಿ. ಒಬ್ಬೊಬ್ರ ಅಂತಾರೆ ರೋಡ್ ಒಳಗೆ ಹೋಗಾಕ ಅಂಜಿಕ್ ಬರ್ತೈತ್ರಿ. ಕೃಷ್ಣ ಕಲಾಲ್ ಅಂತ ಅವ್ರು ಇಟ್ಟಾರಂತ್ರಿ. ಅಲ್ಲಿ ಒಟ್ಟ ನಮಗ್ ದಾಟಾಕ್ ಅನ್ನೋದು ಮನ್ಸ ಆಗತ್ತ. ನಮ್ಮ ಊರಿಂದ ಒಟ್ಟ ಅವ್ರಿಗಾದ್ರೂ ಬೇಕಾದ್ರೆ ಅವ್ರು ಎಲ್ಲಾರು ಇಟ್ಕೋರು ಏನಾರು ಮಾಡೋರು. ಒಟ್ಟ ನಮ್ ಕೊದಾಂಪುರ ಊರಾಗ ಅಂತ ಬೇಡ ಅಂತೇಳಿ ನಾವ್ ಇದು ಮಾಡ್ತೇವ್ರಿ.
ಹಾಂ ಬಾರ್ ಅಷ್ಟೇ ರೀ. ಊಟದಲ್ಲಿ ಇಲ್ರಲ್ಲಿ ಒಟ್ಟು ಜಾಸ್ತಿ ಬಾರ್ನರ್ ಬೆಳಿಗ್ಗೆ ಎದ್ದು ಒಟ್ಟ ನಮ್ಮ 3 ಗಂಡು ಮಕ್ಳು ಮನ್ಯಾಗ ನಾಷ್ಟಾ ಇಲ್ಲ ಊಟ ಇಲ್ಲ ಏನಿಲ್ಲ. ಬೆಳಿಗ್ಗೆ ಅಂತಂದ್ರೆ ಅವ್ರ ಧಾಬಾಣದ ಅದ ಮನಿ ಆಗಿಬಿಟ್ಟೈತ್ರಿ ಅವ್ರಿಗೆ. ಅಲ್ಲಿ ಹೋಗೋದು ಶರೆ ಕುಡಿದು ಬಂದು ಹೆಣ್ಮಕ್ಳನ್ನ ಬಡಿಯೋದು ಮನ್ಯಾನ ಸ್ವಸ್ತ್ಯಾರ ಅನ್ನೋದು ಸ್ವಸ್ತ್ಯಾರ ಅವ್ರ ಮನಿ ಅನ್ನೋದು ಸಾಕಾಗಿ ಹೋಗ್ಬಿಟ್ಟೈತ್ರಿ. ಒಟ್ಟಾರೆ ಅದು 7 ವರ್ಷ ಆತ್ರಿ. ಕೈ ಕೊಡಂಗಿಲ್ಲ. ಅಲ್ಲಿ ಜಮಾ ಆಗೈತೆ ನೋಡ್ಕ ಅವ್ರ ಗಂಡುಗಳಿಗೆ ಮೆಸೇಜ್ ಹೋಗ್ತೈತಲ್ರಿ. ಅವ್ರ ಮನ್ಯಾಗ ತೆಗೆದು ಕೊಡ ಮಟ್ಟ ಅವ್ರು ಬಿಡಂಗಿಲ್ರಿ. ಬ್ಯಾಂಕಿಗೆ ಹೋಗುದ್ರಿ, ರೊಕ್ಕ ಇಸ್ಕೋದ್ರಿ, ದಾಬಾಕ್ ಹೋಗುದ್ರಿ ಅವ್ರಿ. ಹಂಗಾಗಿ ಈಗ ಮನ್ಯಾಗ ಜೀವನ ಮಾಡಿ ಸಣ್ಣ ಸಣ್ಣ ಮಕ್ಳು ಸಾಲಿ ಖರ್ಚು ಅದನ್ನೆಲ್ಲ ಮಾಡಾಕ್ ನಮ್ಗೆ ನೀಗ್ಬೇಕಲ್ರಿ. ಈಗ ನಮ್ಮ ಸಣ್ಣ ವಯಸ್ಸಾಗ 25 ನನ್ನ ಗಂಡ ಸತ್ ಹೋದ್ರಿ. ನಮ್ಮ 3 ಮಕ್ಳನ್ನೆಲ್ಲ ಸಾಕ್ಬೇಕ್ರಿ. ಈಗ ನನಗ ಹೆಂಗ ನಾವು ದುಡ್ದಾಗ ನಮ್ಮ ಹೊಟ್ಟಿ ಜೀವನ ನಡೆಯೋದ್ರಿ. ಸಣ್ಣ ಈಗ 4 ವರ್ಷ ಆತ್ರಿ ಅವ್ರು. ಹಾ ಕುಡ್ದರಿ. ಅದಕ್ಕೆ ನಮ್ಮ ಊರಾಗ ಇದು ಶರೀರ ಅಂಗಡಿ ಬೇಡ ಅಂತೇಳಿ ನಾವೆಲ್ಲ ಕೇಳ್ಕೊಳ್ತೀವಿ ನೋಡಿ. ಗೀತಾ ಗುರುವಯ್ಯ ಪೂಜಾರ್. ಅನೇಕ ಸಲ ಅಲ್ಲಿ ಯುವಕರು ನಾಶ ಆಗ್ತಾಯಿದ್ದಾರೆ, ಮನೆಯಲ್ಲಿ ಲೂಟಿ ಮಾಡ್ತಾಯಿದ್ದಾರೆ, ಕಾಳು ಕಡಿಗಳನ್ನು ಮಾರಿ ದಾಸರಾಗಿದ್ದಾರೆ. ಒಂದು ಮಹಿಳೆ ಅಂತೂ ಕುಡಿದು ನನ್ನ ಗಂಡ ಸತ್ತ, ನನ್ನ ಬಾಳೆ ಏನು 3 ಹೆಣ್ಮಕ್ಳಿದ್ದಾರೆ. ಈಗ ಎಲ್ಲ ಕಡೆ ಪರಿಸ್ಥಿತಿ ಅದೇ ಇದೆ. ನಾವೇನು ಕೇಳ್ಕೊತೇವೆ, ಊರಲ್ಲಿರ್ತಕ್ಕ ಹೆಣ್ಣು ಮಕ್ಕಳು ಮೊದಲು ನೀವು ಒನಕೆ ತೊಗೊಂಡು ರೆಡಿ ಆಗ್ಬೇಕು ಅಂದಾಗ ಮಾತ್ರ ಸಾಧ್ಯ ಇದೆ. ಗ್ರಾಮ ಪಂಚಾಯತಿಗೆ ಮುತ್ತಿ ಹಾಕ್ರಿ, ಅಲ್ಲಿ ಕೀಲಿ ಹಾಕಿಬಿಡ್ರಿ. ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಗ್ರಾಮ ಪಂಚಾಯತಿ ಕೀಲಿ ಹಾಕ್ರಿ. ಅಥವಾ ಅಲ್ಲೇ ತಹಶೀಲ್ದಾರ್ ಇದ್ದಾರೆ, ತಹಶೀಲ್ದಾರ್ ಆಫೀಸಿಗೆ ಮನವಿ ಕೊಡ್ರಿ, ಅಥವಾ ಎಸಿಗೆ ಮನವಿ ಕೊಡ್ರಿ, ಡಿ ಸಿಗೆ ಮನವಿ ಕೊಡ್ರಿ. ನಿನ್ನೆ ಅಬಕಾರಿ ಇಲಾಖೆ ಬೆಳಗಾವಿ ಮುಖ್ಯ ಕಚೇರಿಗೆ ಬಂದ ಈ ಮಹಿಳೆಯರು ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ. ಒಂದು ಮೇನ್ ಸ್ಟ್ರೀಮ್ ಮೀಡಿಯಾದವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಟ್ಟರು. ಸರ್ಕಾರ ಎಚ್ಚೆತ್ಕೊಳ್ಬೇಕಷ್ಟೇ, ಎಕ್ಸೈಸ್ ಅವರು ಎಚ್ಚೆತ್ಕೊಳ್ಬೇಕು, ಅಲ್ಲಿ ಸ್ಥಳಾಂತರವನ್ನು ಮಾಡಬೇಕು. ಇಲ್ಲದೆ ಹೋದರೆ ದೊಡ್ಡ ಅನಾಹುತ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ ಅಂತ ಅಲ್ಲಿ ಮಹಿಳೆಯರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಆ ಮಹಿಳೆಯರು ಏನೇನು ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ. ಪ್ರತಿಭಟನೆ ಮಾಡೋದ್ರ ಮೂಲಕ ಮದ್ಯದ ಅಂಗಡಿಯನ್ನು ಬಂದ್ ಮಾಡಿಸುವಂತೇಳಿ ಏನು ಅಲ್ಲಿನ ಗ್ರಾಮಸ್ಥರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದು, ಈ ಪ್ರತಿಭಟನೆಗೆ ಏನು ಹಲವಾರು ಅಲ್ಲಿನ ಮಹಿಳೆಯರು ಹಾಗೂ ಗ್ರಾಮಸ್ಥರು ಕೂಡ ಬಂದು ಏನು ಮದ್ಯದ ಅಂಗಡಿ ಬಂದ್ ಮಾಡಬೇಕು, ಆ ಮದ್ಯದ ಅಂಗಡಿ. ನನ್ನ ಹೆಸರು ಗೀತಾ ಗುರುವಯ್ಯ ಪೂಜಾರ್. ನಾವು ಕೊದಾಂಪುರದಿಂದ ಮಾತಾಡೋದ್ರಿ. ಅಲ್ಲಿ ನಮ್ಮ ಊರಾಗ ಒಂದು ಶರೆ ಅಂಗಡಿ ಓಪನ್ ಮಾಡಿದ್ರು ಫಸ್ಟ್ ರೀ. 7 ವರ್ಷ ಆತ್ರಿ. ಅದೇ ಆಗಿಂದ ಎಲ್ಲಾರು ನಮ್ಮ ಊರನ್ನ ಹಿರಿಯರು, ನಮ್ಮೂರ ಇನಾಮದಾರು ಎಲ್ಲರೂ ಹೇಳ್ಕೊಂತ ಬಂದ್ರಿ. ಬರಂತ್ಲೆ ಅಲ್ಲಿ ಯಾರು ಬಂದ ಮಾಡ್ಲಿಲ್ರಿ ಅದನ್ನ. ಆಮೇಲೆ ಈಗ ನಾವು ಪ್ರತಿಭಟನೆ ಮಾಡ್ಬೇಕಂತೇಳಿ ನಮ್ಮೂರ ಹೆಣ್ಮಕ್ಳು ಎಲ್ಲರೂ ಕೂಡಿ ಇಲ್ಲಿ ಬಂದಿದ್ದೀವ್ರಿ. ನಾವು ಈ ಸಣ್ಣ ವಯಸ್ಸಾಗ ಎಲ್ಲರೂ ಶರೆ ಕುಡ್ಕುಡುದ ಈಗ ಅಲ್ಲೇ ಹೋಗೋದು, ಇದು ಶರೆದ ಅಂಗಡಿಯಾಗ ಇರೋದ್ರಿ. ಮತ್ತು ಗೃಹಲಕ್ಷ್ಮಿ ರೊಕ್ಕ ಜಮಾ ಆದಿಂದ ಅವ್ನು ತೊಗೊಂಡು ಹೋಗೋದು, ಬ್ಯಾಂಕ್ನಾಗ ಹೆಣ್ಮಕ್ಳು ತೆಗೆದು ಕೊಡ್ಲಿಲ್ಲ ಅಂತ ಅವ್ನು ಹೊಡಿದು ಬಡಿಯೋದು, ಮನ್ಯಾಗ ಮತ್ತು ಕಿರುಕುಳ ಮಾಡೋದು. ಮತ್ತು ಎಲ್ಲರೂ ಏನಾರು ಮಾಡ್ರು. ಸಣ್ಣ ಸಣ್ಣ ಮಕ್ಳು ಇರ್ತಾವ್ರಿ. ಸಣ್ಣ ಮಕ್ಳು ಇದ್ದಾಗ ನಾವೆಲ್ಲರೂ ಗಂಡುಗಳು ಹೋಗಿ ಶರೆ ಕುಡುದು ಅಲ್ಲೇ ಕುಂಡ್ರಾಕತ್ರ ನಾವು ದುಡ್ದು ನಮ್ಮ ಮಕ್ಕಳನ್ನೆಲ್ಲ ಸಾಕ್ಬೇಕು ನಾವು. ಹಿಂಗಾಗಿ ನಮ್ಮ ಊರಾಗ ಶರೆದ ಅಂಗಡಿನ ಬೇಡ, ನಾವು ಎಲ್ಲರೂ ಬೇರೆ ಊರಾಗ ಇಟ್ಕೋವಾರ ಬೇಕಾರೆ ಅವ್ರು ಏನೋ ಮಾಡೋರು. ನಮಗೆ ಶರೆದ ಅಂಗಡಿ ಅಂತ ನಮ್ಮ ಊರಾಗ ಬೇಡ ಮುಚ್ಚಬೇಕ್ರಿ. ಅದ ಮುಚ್ಚಲಿಲ್ಲ ಅಂತಂದ್ರೆ ನಾವು ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಮತ್ತು ಅಲ್ಲೇ ಕುಂತ ನಾವೆಲ್ಲ ಅದನ್ನ ಬಂದ್ ಮಾಡೋ ಮಟ್ಟ ನಾವೇನು ಇದನ್ನ ಅಧಿಕಾರಿಗಳೆಲ್ಲ ಬಂದು ಅದನ್ನೆಲ್ಲ ನೋಡ್ಕೊಂಡು ಸರಿಯಾಗಿ ಅದನ್ನ ಬಂದ್ ಮಾಡಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ಎಷ್ಟು ವರ್ಷ ಆಯ್ತು ಸಮಸ್ಯೆ ಇದ್ದು? 7 ವರ್ಷ ಆತ್ರಿ. ಈಗ ನಾವು ನಮ್ಮ ಯಜಮಾನ್ರನ್ನು ರೀ ಸಣ್ಣ ವಯಸ್ಸಾಗ 26 ವಯಸ್ಸಾಗ ಕುಡ್ದು ಸತ್ತು ಹೋದ್ರಿ ಅವ್ರು. ಈಗ ನಮ್ಮ ಸಣ್ಣ 3 ಮಕ್ಳು ಅದಾವ್ರಿ. ನಾವು ಹೆಂಗೆ ಜೀವನ ಮಾಡೋದ್ರಿ ಅಂಥವ್ರು. ಈಗ ನಾವು ಒಬ್ಬಾಕೆ ಅಲ್ರಿ. ನಮ್ಮ ಊರಾಗ ಕೊದಾಂಪುರ ಊರಾಗ ಅಂತವ್ರು ನನ್ನಂಥ ಸಣ್ಣ ವಯಸ್ಸಿನ ಹೆಣ್ಮಕ್ಳು ಭಾಳ ಜನ ಅದಾರ್ರಿ. ಅವ್ರವ್ರ ಮಕ್ಕಳನ್ನೆಲ್ಲ ಹೊಟ್ಟಿ ಜೀವನ ತುಂಬಿಸ್ಬೇಕಂತಂದ್ರೆ ಕಠಿಣ ಐತಿ. ಅದೇ ರೀತಿಯಾಗಿ ಮತ್ತೊಬ್ಬರನ್ನ ಮಾತಾಡ್ಸ್ತಾ ಇರ್ತೀನಿ. ಏನು ಸಮಸ್ಯೆ ಆಗಿದೆ ಊರಲ್ಲಿ, ಯಾಕೆ ಬರ್ತಿದ್ದಾರೆ? ಸರ ನಮ್ಮ ಊರಲ್ಲಿ ಹೈಸ್ಕೂಲ್ ಹುಡುಗರು ಸದ ಸೀರೆ ಕುಡಿಯೋಕೆ ಹೋಗೋದು ಅಥವಾ ಈ ಪಾರ್ಟಿ ಮಾಡಕ್ಕೆ ಹೋದ್ರಲ್ಲ ರೀ, ಅಲ್ಲೇ ರೊಕ್ಕ ಕುಡ್ಸ ಆ ಟೈಪ್ ಮಾಡಿ ಸೀರೆ ಕುಡಿದ್ರಿ, ಹಾಳಾಗತ್ತದ್ರಿ. ಅದಕ್ಕೆ ಬಂದ್ ಮಾಡ್ರಿ ಅಂತೇಳಿ ನಾವು ಈಗಾಗಲೇ ಅಲ್ಲಿ ಹೇಳಿದ್ವು. ನಮ್ಮ ಪಂಚಾಯತ್ಲೆ ನಾವು ಟರಾವ್ ಬರೋದು ಕೊಟ್ಟು ರೀ. ನಮ್ಮ ಪಂಚಾಯತ್ಲೆ ನಾವು ಹೇರು ಇದು ಮಾಡ್ಲಿಲ್ಲ. ಅದಕ್ಕೆ ನಾವು ಹೋದ್ಸಲನೂ ಬಂದು ಎಲ್ಲ ಮನವಿ ಕೊಟ್ಟು ಹೋದ್ರಿ. ಆ ಮನವಿಗೆ ಏನು ಇದನ್ನ ಮಾಡೋಲ್ರಿ. ಈ ಸಲ ನಾವು ಪ್ರತಿಭಟನೆಯನ್ನ ಅಷ್ಟು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ್ಕ್ಯಾಸ ಈ ಸಲ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತೇಳಿ ನಾವು ಮಾಡಕತ್ತೀವಿ. ಅದೇ ರೀತಿ ಇನ್ನೊಬ್ರು ಕೂಡ ಇದ್ದಾರೆ. ತಮ್ಗೆ ಏನಾಗ್ತಾ ಇದೆ? ಎಷ್ಟು ವರ್ಷದಿಂದ ಬಾರ್ ನಡೀತಾ ಇದೆ ಅದು? ಸರ್ 7 ವರ್ಷದಿಂದ ಬಾರ್ ನಡೆಯತ್ತೆ ಸಾಹೇಬ್ರ. ಅದು ಅಲ್ಲಿ ಹೆಂಗದ ನಮ್ಮ 300 ಮೀಟ್ರ್ ಐತ್ರಿ. ಅದು ಊರದಿಂದ 300 ಮೀಟ್ರ್ ಐತಿ. ಅಲ್ಲಿ ಸ್ಕೂಲ್ ಐತಿ ಸರ್. ಸ್ಕೂಲ್ ಐತಿ, 1 ಕಿಲೋಮೀಟರ್ ಸ್ಕೂಲ್ ಆಕೈತ್ರಿ. ಅಂದ್ರೆ ಸ್ಪೋರ್ಟ್ಸ್ ಅದು ಇಟ್ಟಾಗ ಅಲ್ಲಿ ಸ್ಪೋರ್ಟ್ಸ್ ಅದು ಅಲ್ಲಿ ಸರಿತಂತಂದು ಅಲ್ಲಿ ಕುಡಿದು ಒಂದು ಅನ್ಲೇಬ್ಸು ಅಂತ ಇದು ಮಾಡೋದು. ಮತ್ತು ಅಲ್ಲಿ ರೈತರ ಹೊಲಗಳು ಅದಾವ ಸರ್. ಮುಂದೆ ಹೆಣ್ಮಕ್ಳು ಹೋಗ್ಬೇಕಂದ್ರೆ ಚುಡಾಯಿಸ್ತಾರ್ರಿ ಹೆಣ್ಮಕ್ಳನ್ನ. ಬಾರ್ ಅಂಗಡಿ ನಿಮ್ಗೆ ಬಂದ್ ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ.
ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡ್ಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.